ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೈ ಎಲೆಕ್ಷನ್ ಕಣದಲ್ಲಿ ಕಡೆ ಕ್ಷಣದಲ್ಲಿ ಆಘಾತ ಕೊಟ್ಟ ಜಮೀರ್ ಅಹಮದ್ ಖಾನ್. ಕೇರಳದಲ್ಲಿ ಹಾಗಾದ್ರೆ ಜಮೀರ್ ಅವ್ರಿಗೆ ಬಂದು ತಲುಪಿದ ಸೂಚನೆ ಏನು? ಆ ಕಡೆ ಸಿದ್ದರಾಮಯ್ಯನವರ ಕೈ ಸೇರಿದ ಬಾಗಲಕೋಟೆ ರಿಪೋರ್ಟ್, ಇದು ಕೈಗೆ ಯಾವ ರೀತಿ ಈಗ ನುಂಗಲಾರದ ತುತ್ತಾಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಎರಡೂ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಬಾಗಲಕೋಟೆಯ ರಿಪೋರ್ಟ್ ಈಗ ಸಿದ್ದರಾಮಯ್ಯನವರ ಕೈ ಸೇರಿದೆ. ಅಲ್ಲೇ ಠಿಕಾಣಿ ಹೂಡ್ದಂಗೆ ಸಿದ್ದರಾಮಯ್ಯನವರು ಹೆಚ್ಚು ಗಮನ ಹರಿಸ್ತಿದ್ದಾರೆ. ಯತೀಂದ್ರ ಅವ್ರ ಪ್ರಚಾರ, ಕಾಂಗ್ರೆಸ್ ನಾಯಕರ ಪ್ರಚಾರ ಎಲ್ಲ ಗಮನಿಸ್ತಾ ಇದ್ದೀವಿ. ತಮ್ಮ ಪರಮಾಪ್ತನ ಕುಟುಂಬಕ್ಕೆ, ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋದ್ರಿಂದ ಗೆಲ್ಲಿಸ್ಕೊಳ್ಳೇಬೇಕು, ಬಾಗಲಕೋಟೆ ಉಳಿಸ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಮೇಲ್ನೋಟಕ್ಕಲ್ಲಿ ಹೆಂಗಿದೆ, ಈಕ್ವಲ್ ಆಗಿದೆ, 50-50 ಇಬ್ರಿಗೂ, BJP ಕಾಂಗ್ರೆಸ್ ಇಬ್ರಿಗೂ ಸಮಾನ ಅವಕಾಶ ಅಂತ ಅನಿಸ್ತಿದೆ. ಬಟ್ ಗ್ರೌಂಡ್ ರಿಪೋರ್ಟನ್ನು ಪಡೆದಂಥ ಸಿದ್ದರಾಮಯ್ಯನವರು 2 ದಿನ ಅಲ್ಲೇ ಪ್ರಚಾರ ಕಂಟಿನ್ಯೂ ಮಾಡಲಿದ್ದಾರೆ. ಈಗ ತಮ್ಮ ಪ್ಲ್ಯಾನನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸ್ಕೊಂಡಿದ್ದಾರೆ. ಯಾಕೆ? ಇಬ್ರಿಗೂ ಒಳ್ಳೆ ಅವಕಾಶ ಇದೆ, ಉತ್ತಮವಾದ ಅವಕಾಶ ಈಕ್ವಲಿ. ಆದರೆ BJPಗೆ ಸ್ವಲ್ಪ ಎಡ್ಜು ಚರಂತಿಮಠ ಅವ್ರಿಗೆ ಕಾಣಿಸ್ತಾ ಇದೆ ಅನ್ನೋ ರಿಪೋರ್ಟ್ ಸಿಕ್ಕಿದೆಯಂತೆ. ಹಾಗಾಗಿ ಅಹಿಂದ ಮತಗಳನ್ನು ಒಗ್ಗೂಡಿಸೋದಕ್ಕೆ, ಒಂಚೂರು ಚದುರದಂತೆ ಪಕ್ಕ ಮಾಡ್ಕೊಳ್ಳೋದಕ್ಕೆ, ಕಾಂಗ್ರೆಸ್ ಗೆಲುವನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಮತ್ತೂ 2 ದಿನ ಅಲ್ಲೇ ಪ್ರಚಾರವನ್ನು ಮುಂದುವರಿಸಲಿದ್ದಾರೆ ಅನ್ನೋದು ಸಿಗ್ತಿರೋ ರಿಪೋರ್ಟ್ಸ್. ಚರಂತಿಮಠ ಅವರ ಅಬ್ಬರ ಜೋರಾಗಿದೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಂತ ಈಸಿ ಅಂತ ಅಲ್ಲ, ಇಬ್ರಿಗೂ ಸಮಾನ ಅವಕಾಶ ಇದೆ. ಚರಂತಿಮಠ ಅವರು ಮತ್ತೆ ಗೆಲ್ತೀನಿ ಅನ್ನುವಂಥ ಒಂದು ಭರವಸೆಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಅದನ್ನು ಸುಳ್ಳಾಗಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ದಾವಣಗೆರೆ ವಿಚಾರಕ್ಕೆ ಬಂದರೆ ಜಮೀರ್ ಅವರು ಹೆಂಗೆ ಶಾಕ್ ಕೊಟ್ಟಿದ್ದಾರೆ ನೋಡಿ. ಜಮೀರ್ ಅಹಮದ್ ಖಾನ್ ಬರ್ತಾರೆ ಅಂತಾಯಿತು ಕಡೆಗೂ ಅಲ್ವಾ. ಈಗ ಜಟಾಪಟಿ ಆಗಿ ಅವರು ಬರದೇ ಇದ್ದರೆ ಒಳ್ಳೆಯದು ಅಂತ ಹೇಳಿ ಜಮೀರ್ ಅವರು ಸಿಟ್ಟು ಮಾಡಿಕೊಂಡು ಅವರ ಪರಮಾಪ್ತರೆಲ್ಲ ಕ್ಷಮೆ ಕೇಳಿ ಅಂತ ಪಟ್ಟು ಹಿಡಿದು, ಆಮೇಲೆ ಸಿದ್ದರಾಮಯ್ಯನವರೇ ಸಮಾಧಾನ ಮಾಡಿ ಹೈಕಮಾಂಡ್ ತನಕ ವಿಚಾರ ಹೋಗಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ರು ಜಮೀರ್ ಅವರು ಬರ್ತಾರೆ, ಯಾರು ಹೇಳಿದ್ದು ಬರಲ್ಲ ಅಂತ ಹೇಳಿದ್ರು. 5ನೇ ತಾರೀಕಿಗೆ ಬರ್ತಾರೆ ಅಂತ ಮುಹೂರ್ತನೂ ಫಿಕ್ಸ್ ಆಯಿತು. ಆದರೆ ಈಗ ಜಮೀರ್ ಅವರು ದಾವಣಗೆರೆಗೆ ಬರಲ್ಲ ಅಂತ ಹೇಳಲಾಗ್ತಿದೆ. ಯಾಕಂದರೆ ವೇಣುಗೋಪಾಲ್ ಅವರು ಆದೇಶ ಕೊಟ್ಟಿದ್ದಾರಂತೆ, ನೀವು ಕೇರಳದಲ್ಲೇ ಪ್ರಚಾರವನ್ನು ಮುಂದುವರಿಸಿ, ಬಾಗಲಕೋಟೆಗೂ ಹೋಗೋದಿಲ್ಲ ಅವರು. ಬರೀ ದಾವಣಗೆರೆಗಷ್ಟೇ ಅಲ್ಲ, ಕರ್ನಾಟಕ ಬೈ ಎಲೆಕ್ಷನ್ ಪ್ರಚಾರಕ್ಕೇನೆ ಜಮೀರ್ ಅವರು ಬರಲ್ಲ ಅಂತ ಹೇಳಲಾಗ್ತಿದೆ ಈಗ. ಸೊ ಇದು ನಿಜಕ್ಕೂ ಹೈಕಮಾಂಡ್ ಆದೇಶವೋ ಅಥವಾ ಜಮೀರ್ ಅವರು ಇಲ್ಲಿ ಬಂದರೆ ಈಗ ಎಲೆಕ್ಷನ್ ಹೊತ್ತಲ್ಲಿ ಜಟಾಪಟಿ ಆಗಬಹುದು ಓಪನ್ ಆಗಿ ಅನ್ನೋ ಕಾರಣಕ್ಕೆ ಬೆದರಿತಾ ಕೈಪಡೆ, ಅಥವಾ ಜಮೀರ್ ಅವ್ರಿಗೆ ಬರೋಕೆ ಸುತಾರಾಮ್ ಮನಸ್ಸಿಲ್ವಾ? ಈಗಲೂ ಅಲ್ಪಸಂಖ್ಯಾತರ ಮೌನ ಮುನಿಸು ಬೇಸರ ಎಲ್ಲ ಮುಂದುವರಿತಾನೇ ಇದೆ. ದಾವಣಗೆರೆ ಕ್ಷೇತ್ರದಲ್ಲಿ ಏನೇ ಸಮಾಧಾನ ಆಗಿದೆ, ಸಂಧಾನ ಆಗಿದೆ ಅಂದರೂ ಬೇಸರ ಕಂಡು ಬರ್ತಾನೆ ಇದೆ, ಒಳ ಏಟು ಬೀಳುವಂತಹ ಸಾಧ್ಯತೆ ಇದೆ. ಸೊ ದಾವಣಗೆರೆಗೂ ಬೇಡ, ಬಾಗಲಕೋಟೆಗೂ ಬೇಡ, ಒಂದು ಕಡೆ ಬಂದು ಇನ್ನೊಂದು ಕಡೆ ಬರೆದಿದ್ರೆ ಸಮಸ್ಯೆ, ಮತ್ತು ರಾಂಗ್ ಮೆಸೇಜ್ ಹೋಗುತ್ತೆ ಸಮುದಾಯಕ್ಕೆ. ಹಾಗಾಗಿ ನಾನು ದಾವಣಗೆರೆ ಕಾಲಿಡಲ್ಲ ಅಂತ ಹಠ ಹಿಡ್ದಂಗೆ ಕಾಣ್ತಿದೆ. ಆ ಕಾರಣಕ್ಕಾಗಿ ಬಾಗಲಕೋಟೆನೂ ಕ್ಯಾನ್ಸಲ್ ಆಯ್ತಾ ಈಗ? ಸಮೀರ್ ಅವರು ಕಡೆ ಕ್ಷಣದಲ್ಲಿ ಮತ್ತೆ ಮಲ್ಲಿಕಾರ್ಜುನ್ ಅವ್ರಿಗೆ ಕೈಪಡೆಗೆ ಶಾಕನ್ನು ಕೊಟ್ಟಿದ್ದಾರೆ, ಸೆಡ್ಡು ಹೊಡೆಯುವ ಮೂಲಕ. ಆಯಿತು, ನನ್ನ ಅವಶ್ಯಕತೆ ಇಲ್ಲ ಅಂದರೆ ನಾನು ಬರಲ್ಲ, ನನ್ನ ಮಾತಿಗೆ ಬೆಲೆ ಇರದ ಕಡೆಗೆ ನಾನು ಇರಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಸೊ ಎರಡೂ ಕಡೆ ಕಾಂಗ್ರೆಸ್ಗೆ ಒಳ್ಳೆಯ ಅವಕಾಶ ಇರೋ ಕ್ಷೇತ್ರಗಳು, ಕಾಂಗ್ರೆಸ್ನ ಭದ್ರಕೋಟೆನೇ. ಎರಡೂ ಕಡೆನೂ ಉತ್ತಮವಾದಂಥ ಚಾನ್ಸ್ ಇದೆ ಗೆಲ್ಲೋದಕ್ಕೆ. ಆದಾಗ್ಯೂ ದಾವಣಗೆರೆಯಲ್ಲಿ ಒಳ ಏಟು ಜಮೀರ್ ಅವರ ನಡೆಯೇ ಕಾಂಗ್ರೆಸ್ಗೆ ನುಂಗಲಾರ್ದ ತುತ್ತಾಗತ್ತಾ ಅನ್ನೋದೇ ಕುತೂಹಲ. ಬಟ್ ಬಾಗಲಕೋಟೆಯಲ್ಲಂತೂ ಹೇಳೋಕ್ಕಾಗಲ್ಲ, ಕಡೆ ಕ್ಷಣದವರೆಗೂ ಕುತೂಹಲ ಹಾಗೆ ಉಳ್ಕೊಳ್ಬಹುದು ಅಂತ ರಣಕಣವಾಗಿ ಮಾರ್ಪಾಡಾಗಿದೆ. ನಾವು ಈಗ ಬಿಜೆಪಿದು ಹಿಂದುತ್ವದ ಗೆಲುವು ಅಂದ್ರು, ಅವರು ಕೂಡ ಅದೇ ಟ್ರಂಪ್ ಕಾರ್ಡ್ ಬಳಸ್ತಾರೆ. ನಾವು ಕೂಡ ಹಿಂದೂನೇ ಅಂತ ಹೇಳ್ಕೊಂಡು, ನಾನು ಹಿಂದೂ ಗೆಲ್ಲಬೇಕು ಅಂತ ಹೇಳಿಲ್ಲ. ಹಿಂದುತ್ವದ ನಾವೇನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಇದು ಹಿಂದುತ್ವದ ಗೆಲುವು ಆಗಬೇಕು ಅಂತ ನಾ ಹೇಳಿದೆ. ಅವ್ರು ತಪ್ಪು ಅರ್ಥ ಮಾಡ್ಕೊಂಡು ನಾವು ಹಿಂದೂಗಳ, ನಿಮ್ಗೆ ಹಿಂದೂಗಳಲ್ಲ ಅಂತ ಯಾರಂದ್ರು? ಅವರು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ? ಹಿಂದುತ್ವ ಟ್ರಂಪ್ ಕಾರ್ಡ್ ಅವರು ಕೂಡ ಬಳಸಕ್ಕೆ ಶುರು ಮಾಡಿದ್ರು. ಇಲ್ಲ, ಅವ್ರು ಏನು ಬಳಸ್ತಾರ. ಚುನಾವಣೆ ಬಂದಾಗ ಎಲ್ಲ ಬಳಸ್ತಾರ ಅವರು. ಚುನಾವಣೆ ಮುಗಿದ ಮೇಲೆ ಮತ್ತೆ ಅವೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾರ. ಹಾಗೆ ಕಣ್ಣೀರು ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಿ? ಕಣ್ಣೀರು ಮತ ಅದು ಒಂದು ಹಂತದವರೆಗೆ ಇದ್ರೆ ಒಳ್ಳೆಯದು. ಒಂದು ಹಂತದವರೆಗೆ ಈಗಾಗಲೇ ಸುಮಾರು 6 ತಿಂಗಳ ಹತ್ತತ್ರ ಆಯಿತು. ಮತ್ತು ಇದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರಕ್ರಿಯೆ, ಹೌದಾ? ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದ್ರಿಂದ ಜನಗಳಿಗೆ
ಏನು ಅನಿಸ್ತತಿ ನೀವೇ ಹೇಳಬೇಕು. ಜನಗಳಿಗೆ ಏನು ಅನಿಸ್ತದ ಅಂತೇಳಿ ನೀವು ಹೇಳಬೇಕು. ನಾವು ಹೇಳಿದ್ರೆ ತಪ್ಪಾಕತಿ ಚುನಾವಣೆಗೆ ನಿಂತವರು. ಓಕೆ, ಈಗ ಇನ್ನೊಂದು CM ಅವರು ಒಂದು 4-5 ದಿನ ಇಲ್ಲಿ ಅವರಿದ್ರೇನು ಅವರು ಒಟ್ಟರದು ಓಟು ಅವರೇ ಹಾಕ್ತಾರ? ಎಲ್ಲ ಮತದಾರರ ಓಟು ಮುಖ್ಯಮಂತ್ರಿಗಳ ಹಾಕ್ತಾರ? ಇರ್ಬೋದು, ಬರ್ಬೋದು, ಪ್ರಚಾರ ಮಾಡ್ಬೋದು. ನಮ್ಮವ್ರು ಇದ್ದಾರಲ್ಲ, ಈಗ ಕಾರಜೋಳ ಸಾಹೇಬ್ರು ಇದ್ದಾರೆ, ಮಹೇಶ್ ಅಣ್ಣವ್ರು ಇದ್ದಾರೆ, ರಾಜೀವ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು CM ಬಂದು ಇಲ್ಲೇ ಬೀಳ್ಬಿಟ್ರೆ ಏನು ವ್ಯತ್ಯಾಸ ಬೀಳಂಗಿಲ್ಲ ಅಂತ. ಮತ ಹಾಕೋರು ಅವರಲ್ಲ. ನಾ ಏನು ಮನೆಯಿಂದ ಹೇಳಕತ್ತೀನಿ ನಿಮ್ಗೆ. ಮತ ಹಾಕೋರು ಏನಪ್ಪ 2 ಲಕ್ಷ ಮೇಲೆ ಚಿಲ್ಲರ್ ಏನು ಓಟ್ ಅದಾವ ಎಲ್ಲನೂ CMಗೆ ಪವರ್ ಐತಿ ಹಾಕಕ್ಕಂತ ಅರ್ಥ ಇದೆ ಇಲ್ಲ. ಆದ್ರೆ ಸರ್ ಏನು ಮಾತಾಡ್ತಿದ್ದಾರೆ ಈಗ ಸಚಿವರಿಗೆ ದುಡ್ಡಿನ ಹೊಳೆ ಹರಿಯುತ್ತೆ, ಈ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಸರ್. ಜನನೂ ಬಹಳ ಹುಷಾರದಾರ. ನಾವು ಜನರಿಗೆ ಹೇಳಿದ್ದೀವಿ, ದುಡ್ಡು ಏನು ಕೊಡ್ತಾರೆ ಎಲ್ಲ ತೊಗೊಳ್ರಿ, ದುಡ್ಡು ತೊಗೊಳ್ರಿ, ಮತ್ತು ಬೇರೆ ಬೇರೆ ಏನಾದರೂ ಕೊಟ್ಟರು ತೊಗೊಳ್ರಿ, ತೊಗೊಂಡು BJPಗೆ ಓಟ್ ಹಾಕ್ರಿ ಅಂತೇಳಿ. ಅಂಥ ಅನೇಕ ಕ್ಷೇತ್ರಗಳಲ್ಲಿ ಇಂಥ ಕೆಲಸ ನಡೆದದ. ಏನು ದುಡ್ಡು ತೊಗೊಂಡು ಕೂಡ ತಮ್ಮ ಮನಸ್ಸಿನಲ್ಲಿರುವಂಥವ್ರಿಗೆ ಓಟ್ ಹಾಕಿರುವಂಥ ಉದಾಹರಣೆ ಅನೇಕ ಕ್ಷೇತ್ರಗಳಲ್ಲಿ ಇವೆ. ಗೋಣಿ ಚೀಲದಲ್ಲಿ ದುಡ್ಡು ತಂದ್ರೆ ಯಾಮಾರಬೇಡಿ ಅಂತ ವಿಜೇಂದ್ರ ಅವ್ರು ಹೇಳ್ಬಿಟ್ರು ಸರ್. ಏನು ಹೇಳಿದಾರಲ್ಲ. ಧನ್ಯವಾದ. ತಾವು ಈಗ BJPದು ಹಿಂದುತ್ವದ ಗೆಲುವು ಅಂದ್ರು, ಅವರು ಕೂಡ ಅದೇ ಟ್ರಂಪ್ ಕಾರ್ಡ್ ಬಳಸ್ತಾರೆ. ನಾವು ಕೂಡ ಹಿಂದೂನೇ ಅಂತ ಹೇಳ್ಕೊಂಡು ನಾನು ಹಿಂದೂ ಗೆಲ್ಲಬೇಕು ಅಂತ ಹೇಳಿಲ್ಲ. ಹಿಂದುತ್ವದ ನಾ ಏನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಇದು ಹಿಂದುತ್ವದ ಗೆಲುವು ಆಗಬೇಕು ಅಂತ ನಾ ಹೇಳಿದೆ. ಅವ್ರು ತಪ್ಪು ಅರ್ಥ ಮಾಡ್ಕೊಂಡು ನಾವು ನಿಮ್ಗೆ ಹಿಂದೂಗಳಲ್ಲಂತ ಯಾರಂದ್ರು? ಅವರು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ? ಹಿಂದುತ್ವ ಟ್ರಂಪ್ ಕಾರ್ಡ್ ಅವರು ಕೂಡ ಬಳಸಕ್ಕೆ ಶುರು ಮಾಡಿದ್ರು. ಇಲ್ಲ, ಅವ್ರು ಏನು ಬಳಸ್ತಾರ. ಚುನಾವಣೆ ಬಂದಾಗ ಎಲ್ಲ ಬಳಸ್ತಾರ ಅವರು. ಚುನಾವಣೆ ಮುಗಿದ ಮೇಲೆ ಮತ್ತೆ ಅವೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾರ. ಸರ್ ಹಾಗೆ ಕಣ್ಣೀರು ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಿ? ಕಣ್ಣೀರು ಮತ ಅದು ಒಂದು ಹಂತದವರೆಗೆ ಇದ್ರೆ ಒಳ್ಳೆಯದು. ಒಂದು ಹಂತದವರೆಗೆ ಈಗಾಗಲೇ ಸುಮಾರು 6 ತಿಂಗಳ ಹತ್ತತ್ರ ಆಯಿತು. ಮತ್ತು ಇದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರಕ್ರಿಯೆ, ಹೌದಾ? ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದ್ರಿಂದ ಜನಗಳಿಗೆ ಏನು ಅನಿಸ್ತತಿ ನೀವೇ ಹೇಳಬೇಕು. ಜನಗಳಿಗೆ ಏನು ಅನಿಸ್ತದ ಅಂತೇಳಿ ನೀವು ಹೇಳಬೇಕು. ನಾವು ಹೇಳಿದ್ರೆ ತಪ್ಪಾಕತಿ ಚುನಾವಣೆಗೆ ನಿಂತವರು. ಓಕೆ, ಈಗ ಇನ್ನೊಂದು CM ಅವರು ಒಂದು 4-5 ದಿನ ಇಲ್ಲಿ ಅವರಿದ್ರೇನು ಅವರು ಒಟ್ಟರದು ಓಟು ಅವರೇ ಹಾಕ್ತಾರ? ಎಲ್ಲ ಮತದಾರರ ಓಟು ಮುಖ್ಯಮಂತ್ರಿಗಳ ಹಾಕ್ತಾರ? ಇರ್ಬೋದು, ಬರ್ಬೋದು, ಪ್ರಚಾರ ಮಾಡ್ಬೋದು. ನಮ್ಮವ್ರು ಇದ್ದಾರಲ್ಲ, ಈಗ ಕಾರಜೋಳ ಸಾಹೇಬ್ರು ಇದ್ದಾರೆ, ಮಹೇಶ್ ಅಣ್ಣವ್ರು ಇದ್ದಾರೆ, ರಾಜೀವ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು CM ಬಂದು ಇಲ್ಲೇ ಬೀಳ್ಬಿಟ್ರೆ ಏನು ವ್ಯತ್ಯಾಸ ಬೀಳಂಗಿಲ್ಲ ಅಂತ. ಮತ ಹಾಕೋರು ಅವರಲ್ಲ. ನಾ ಏನು ಮನೆಯಿಂದ ಹೇಳಕತ್ತೀನಿ ನಿಮ್ಗೆ. ಮತ ಹಾಕೋರು ಏನಪ್ಪ 2 ಲಕ್ಷ ಮೇಲೆ ಚಿಲ್ಲರ್ ಏನು ಓಟ್ ಅದಾವ ಎಲ್ಲನೂ CMಗೆ ಪವರ್ ಐತಿ ಹಾಕಕ್ಕಂತ ಅರ್ಥ ಇದೆ ಇಲ್ಲ. ಆದ್ರೆ ಸರ್ ಏನು ಮಾತಾಡ್ತಿದ್ದಾರೆ ಈಗ ಸಚಿವರಿಗೆ ದುಡ್ಡಿನ ಹೊಳೆ ಹರಿಯುತ್ತೆ, ಈ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಸರ್. ಜನನೂ ಬಹಳ ಹುಷಾರದಾರ. ನಾವು ಜನರಿಗೆ ಹೇಳಿದ್ದೀವಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.